ಹಲೋ ಎವ್ರಿವಾನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಈ ಒಂದು ವಿಡಿಯೋ ಈವ್ನಿಂಗ್ ಬ್ಲಾಗ್ ಆಗಿದೆ. ಟೀ ಜೊತೆಗೆ ಏನಾದರೂ ಕರಮ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನನ್ನ ಮಕ್ಕಳು ಬಟಾಣಿ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಬಟಾಣಿನ ಆಲ್ರೆಡಿ ನೆನೆ ಹಾಕಿಟ್ಬಿಟ್ಟಿದ್ದೆ. ಆದರೆ ಅದು ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆದಷ್ಟು ಬೇಗ ಏನಾದರೂ ಇದರಲ್ಲಿ ರೆಸಿಪಿ ಮಾಡಬೇಕಲ್ಲ ಅಂತ ಅಂದ್ಕೊಂಡು ನಾನು ಬಟಾಣಿ ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂತಂದರೆ ಇದು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಪಟ್ ಅಂತ ಹಾರಿಬಿಡುತ್ತೆ. ಬುಲೆಟ್ ಆದಂಗೆ ಹಾರುತ್ತೆ. ಎಣ್ಣೆ ಎಲ್ಲ ಸಿಡ್ದೋಗ್ಬಿಡುತ್ತೆ. ಹುಷಾರಾಗಿ ಮಾಡಬೇಕು. ಅದು ತಿನ್ಲಿಕ್ಕೆ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ. ಮಾಡೋದು ಸ್ವಲ್ಪ ಹುಷಾರಾಗಾದ್ರೂ ತಿನ್ಲಿಕ್ಕೆ ಮಾತ್ರ ಎಷ್ಟು ಈಸಿಯಾಗಿ ಖಾಲಿ ಆಗುತ್ತೆ ಅಂದರೆ ಅಷ್ಟೇ ಬೇಗ ಖಾಲಿ ಆಗಿಬಿಡುತ್ತೆ. ಹೌದು, ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡೋದಾದರೆ ನಾನು ಏನು ಮಾಡಿದ್ದೆ ಅನ್ನೋದನ್ನು ನೀಟಾಗಿ ನಿಮಗೆ ಹೇಳ್ತೀನಿ ನೋಡಿ. ನಾನು ಅದನ್ನು ಫಸ್ಟು ನೆನೆ ಹಾಕ್ಬಿಟ್ಟು ಒಂದಿನ ನೆನೆ ಹಾಕಿ ಆ ನಂತರ ಅದನ್ನು ನೀರನ್ನೆಲ್ಲ ಸೋಸ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಚೆನ್ನಾಗಿ ಒರೆಸ್ಬಿಟ್ಟು ಹಾಗೆಯೇ ಒಂದು ಮೊಳಕೆ ಬರೋ ಹಾಗೆ ನಾನು ಬಾಕ್ಸಲ್ಲಿ ಇಟ್ಕೊಂಡೆ. ಮೊಳಕೆ ಬಂದಿದ್ದು ನನಗೆ ತುಂಬ ಇಷ್ಟ, ನನ್ನ ಮಕ್ಕಳಿಗೂ ಇಷ್ಟ. ಹಾಗಾಗಿ ನಾನು ಅದನ್ನು ಮೊಳಕೆ ಬರೆಸಿ ಆ ನಂತರನೇ ಎಣ್ಣೆಲಿ ಹಾಕ್ತೀನಿ. ಯಾಕೆಂದರೆ ಎಣ್ಣೆಯಲ್ಲಿ ಒಂದೇ ಸರಿ ಹಾಕ್ಬಿಟ್ಟೆ ಪಟ್ ಅನ್ನತ್ತೆ. ಹಾಗಾಗಿ ನೀರಿನ ಅಂಶ ಎಲ್ಲ ಹೋಗೋ ಹಾಗೆ ನೀವು ಒರೆಸ್ಬೇಕಾಗತ್ತೆ. ಆ ನಂತರ ಬಿಸಿ ಎಣ್ಣೆಯಲ್ಲಿ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿಡಬೇಕು. ಆ ನಂತರ ತೆಗೆದು ನೋಡಿದಾಗ ಪಟ್ ಅನ್ನೋದೆಲ್ಲ ಕಡಿಮೆ ಆಗಿ ಆ ನಂತರ ರುಚಿಯಾಗಿರುವಂಥ ಬಟಾಣಿ ಸಿಗುತ್ತೆ. ಅದಕ್ಕೆ ನೀವು ಉಪ್ಪು ಖಾರ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಹಾಗೆ ತಿಂತೀನಿ ಅಂದರೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಟೀ ಜೊತೆಗೆ ಮಾತ್ರ ಒಳ್ಳೆ ಕಾಂಬಿನೇಷನು, ಮಕ್ಳಿಗೆ ತುಂಬಾ ಇಷ್ಟಪಟ್ಟು ತಿನ್ನೋವಂಥ ಒಂದು ಐಟಮ್ಮು. ನೀವು ಟ್ರೈ ಮಾಡಿ ನೋಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಟು ದಿಸ್ ವಿಡಿಯೋ. ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಟೇಬಲ್ಸ್ ಎಷ್ಟು ಕಷ್ಟ ಅಂತ. ಮಕ್ಳಿಗೆ ಕಲಿಸೋದು ಇನ್ನೂ ಕಷ್ಟ. ಯಾಕೆಂದರೆ ಬೈ ಹಾರ್ಟ್ ಮಾಡಿಸ್ಬೇಕು. ದಿನ ಬೈ ಹಾರ್ಟ್ ಮಾಡಿಸೋದು ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ. ಅದರಲ್ಲೂ ಇಂಟ್ರೆಸ್ಟೇ ಕೊಡೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಅಂತಂದರೆ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಅದರಲ್ಲೂ 9 ಟೇಬಲಲ್ಲಿ ಬರುವಂತಹ ಒಂದೆರಡು ಟ್ರಿಕ್ಸನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಇದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಆವಾಗ ಇಂಟ್ರೆಸ್ಟಿಂದ ಮಕ್ಕಳು ಕಲೀಲಿಕ್ಕೆ ಶುರು ಮಾಡ್ತಾರೆ. ಓಕೆನಾ? ಫಸ್ಟು 9 ಟೇಬಲಲ್ಲಿ ನಾನು ಯಾಕೆ 9 ಟೇಬಲ್ ತೊಗೊಂಡಿದ್ದೀನಿ ಅಂತಂದರೆ ಇದರಲ್ಲಿ ತುಂಬ ಟ್ರಿಕ್ಸ್ಗಳಿದೆ. ಈಸಿಯಾಗಿ ಮಕ್ಕಳಿಗೆ ಮೋಟಿವೇಟ್ ಮಾಡೋಕ್ಕೆ ಒಂದು ಸಹಾಯ ಮಾಡುತ್ತೆ ಟೇಬಲ್ಸ್ನ ಕಲೀಲಿಕ್ಕೆ. ಆಯಿತಾ? ಹಾಗಾಗಿ ನಾನು ಫಸ್ಟು 9 ಟೇಬಲ್ನ ತೊಗೊಂಡಿದ್ದೀನಿ. ಇವಾಗ 9 ಟೇಬಲಲ್ಲಿ ನಮಗೇನು 9 × 1 = 2 ಡ್ಯಾಶ್ ಹಾಕಿದ್ದೀನಲ್ಲ, ಯಾಕೆ? ಇದು 10th ಪ್ಲೇಸು, ಇದು 1st ಪ್ಲೇಸು. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. 9 ಟೇಬಲಲ್ಲಿ ಏನಂತಂದರೆ 1st ಪ್ಲೇಸ್ ಯಾವಾಗಲೂ 0 ಇರುತ್ತೆ. 10th ಪ್ಲೇಸು 0 ಇರುತ್ತೆ, 1st ಪ್ಲೇಸು 9 ಇರುತ್ತೆ. ಅಂದರೆ 9 1s 9, ಇಲ್ಲಿ 0 ಇರುತ್ತೆ. ಆಮೇಲೆ 9 2s 18 ಯೂನಿಟ್ ಪ್ಲೇಸಲ್ಲಿ 8 ಇರುತ್ತೆ, 10th ಪ್ಲೇಸಲ್ಲಿ 1 ಇರುತ್ತೆ. ಹಾಗೆಯೇ ನೋಡ್ತಾ ಬನ್ನಿ. 9 3s 27 ಅಂದರೆ ಯೂನಿಟ್ ಪ್ಲೇಸಲ್ಲಿ 7 ಇರುತ್ತೆ, 10th ಪ್ಲೇಸಲ್ಲಿ 2 ಇರುತ್ತೆ. 9 4s 36, 9 5s 45, 9 6s 54, 9 7s 63, 9 8s 72, 9 9s 81, 9 10s ಏನಾಗುತ್ತೆ 90 ಆಗುತ್ತೆ. ಇಲ್ಲಿ ಮಾಡ್ತಾ ಬಂದ್ರಲ್ಲ, ಏನು ಅಬ್ಸರ್ವ್ ಮಾಡಿದ್ರಿ? ಗೊತ್ತಾಗ್ತಾ ಇದ್ದಾನೆ ಏನಾದರೂ? ಇಲ್ಲಿ 0ಇಂದ ಸ್ಟಾರ್ಟ್ ಆಗಿ 9ಗೆ ಬಂದು ಎಂಡ್ ಆಯಿತು 10th ಪ್ಲೇಸಲ್ಲಿ. ಯೂನಿಟ್ ಪ್ಲೇಸಲ್ಲಿ 0ಇಂದ 9ಗೆ ಇದು ಸ್ಟಾರ್ಟ್ ಆಯಿತು. ಅಂದರೆ ಇದು 0ಇಂದ ಎಂಡಿಗೆ 9ಗೆ ಎಂಡ್ ಆಯಿತು, ಅದು 10th ಪ್ಲೇಸಲ್ಲಿ. ಯೂನಿಟ್ ಪ್ಲೇಸಲ್ಲಿ 9ಇಂದ ಸ್ಟಾರ್ಟ್ ಆಗಿ 0ಗೆ ಎಂಡ್ ಆಯಿತು. ಓಕೆನಾ? ಇದು ಒಂದು ಟ್ರಿಕ್ಕು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಕೊಡ್ಬೋದು ಅಂತಂದರೆ, ಅಬ್ಸರ್ವ್ ಮಾಡಿ. ಇದಕ್ಕೂ ಡಿಫ್ರೆನ್ಸ್ ಒಂದಿದೆ ಅಲ್ಲ, ಹಾಗಾಗಿ 1ನ ಡಿಫ್ರೆನ್ಸ್ 0 ಮತ್ತು 9 ನೋಡ್ಕೋಬೇಕು. 9 ಬರಬೇಕು ಒಟ್ಟು ನಮಗೆ. ಆಯಿತಾ? ಈಗ 9 ಇದೆ ಆ್ಯಕ್ಚುಲಿ.
9ಗೆ ಏನು ಆ್ಯಡ್ ಮಾಡಿದ್ರೆ 9 ಆಗುತ್ತೆ? ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು 0 ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡಿಗೆ ಹೋದರೆ 8 ಆಗುತ್ತೆ. 8ಗೆ ಏನು ಮಾಡಿದರೆ 9 ಹಿಂದ್ಗಡೆ ಇರೋ ನಂಬರ್ ಯಾವುದು? 8. 8ಗೆ ಏನು ಮಾಡಿದರೆ 9 ಆಗುತ್ತೆ? 1 ಹಾಕಿದರೆ 9 ಆಗುತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು 3ನೇ ಪ್ಲೇಸು 9ಗೆ 9 ಆದಮೇಲೆ 7 8 ಆದಮೇಲೆ 7 ಓಕೆನಾ. 7ಗೆ ಏನು ಆ್ಯಡ್ ಮಾಡಿದರೆ 9 ಆಗುತ್ತೆ? 2 ಆ್ಯಡ್ ಮಾಡಿದರೆ 9 ಆಗುತ್ತೆ. ಅದೇ ಥರನೇ 6ಗೆ ಏನು ಮಾಡಿದರೆ 9 ಆಗುತ್ತೆ? 3 ಆ್ಯಡ್ ಮಾಡಿದ್ರೆ 9 ಆಗುತ್ತೆ. ಈ ಥರ ಮಕ್ಕಳಿಗೆ ಹೇಳ್ಕೊಡ್ಬೋದು. ನಮಗೆ ಇದು ಹೇಗಪ್ಪ ನೆನಪಿರುತ್ತೆ? ಇದಕ್ಕೂ ಒಂದು ಟ್ರಿಕ್ ಇದೆ. ಏನು ಅಂತಂದರೆ 5 ಪ್ಲೇಸಲ್ಲಿ ಯಾವಾಗಲೂ ಲಾಸ್ಟಿಗೆ 5 ಬರುತ್ತೆ. 5 ಆದಮೇಲೆ ನಾವು ನಂಬರ್ಗಳನ್ನು ನೆನ್ಪಿಟ್ಕೊಳ್ಳೋಕೆ ಹೇಳ್ಬೇಕು. 5 ಬಂದಾಗ 5 ಯೂನಿಟ್ ಪ್ಲೇಸಲ್ಲಿರುತ್ತೆ. 5 ಆದಮೇಲೆ 5 ಹಿಂದ್ಗಡೆ ಇಂಥ ನಂಬರು. ಈ ಥರ ಮಕ್ಕಳಿಗೆ ಹೇಳಬೇಕು ನೆನ್ಪಿಟ್ಕೊಳ್ಳೋಕ್ಕೆ. ಇದರಲ್ಲಿ ನೆನ್ಪಿಟ್ಕೊಂಬಿಟ್ರೆ 5 ಆದಮೇಲೆ ನಮಗೆ 4 3 2 1 0 ಬರುತ್ತೆ. ಅದಕ್ಕೆ ಆ್ಯಡ್ ಮಾಡ್ತಾ ಹೋಗೋದು. ಈ ಟ್ರಿಕ್ಕು ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕ್ಲಾರಿಫೈ ಆಯಿತಾ? ಈ ಟ್ರಿಕ್ಕು ಅಂದರೆ 5ನೇದು ಸೆಂಟ್ರ್ ಪಾಯಿಂಟ್ ಅಂದ್ಕೊಳ್ಳಿ. 5ಗಿಂತ ಮುಂಚೆ ಇರೋ ನಂಬರು ದೊಡ್ಡ ನಂಬರು ಇರುತ್ತೆ. 6 7 8 9 ಅದಕ್ಕೆ ಆ್ಯಡ್ ಮಾಡ್ತಾ ಹೋಗೋದು. ಇವಾಗ 6ಗೆ 9 ಆಗಬೇಕಂದ್ರೆ ಎಷ್ಟು ಆ್ಯಡ್ ಮಾಡಬೇಕು? 3 ಆ್ಯಡ್ ಮಾಡಬೇಕು. ಆಮೇಲೆ 7ಗೆ 2 ಆ್ಯಡ್ ಮಾಡಬೇಕು. 8ಗೆ 1 ಆ್ಯಡ್ ಮಾಡಬೇಕು. ಸಿಂಪಲ್. ಅದೇ ಥರನೇ 5 ಆದಮೇಲೆ ಏನು ಬರುತ್ತೆ? 4 ಮತ್ತು 3 2 1 ಕಡಿಮೆ ಆಗ್ತಾ ಹೋಗುತ್ತೆ. 4ಗೆ 5 ಆ್ಯಡ್ ಮಾಡಿದ್ರೆ 9 ಆಗುತ್ತೆ. 3ಗೆ 6 ಆ್ಯಡ್ ಮಾಡಿದ್ರೆ 9 ಆಗುತ್ತೆ. 2ಗೆ 7 ಆ್ಯಡ್ ಮಾಡಿದ್ರೆ 9 ಆಗುತ್ತೆ. 1ಗೆ 8 ಆ್ಯಡ್ ಮಾಡಿದ್ರೆ 9 ಆಗುತ್ತೆ. 0ಗೆ 9 ಆ್ಯಡ್ ಮಾಡಿದ್ರೆ ಇದು ಏನಾಗುತ್ತೆ? 0ಗೆ 9 ಆ್ಯಡ್ ಮಾಡಿದ್ರೆ 9 ಬರುತ್ತೆ. ಈ ಥರ ಅರ್ಥ ಮಾಡ್ಕೊಬೇಕು. ಈಗ ಸೆಂಟರ್ ಯಾವುದು? ನಮಗೆ 5. ಇದು ಕೂಡ ಟ್ರಿಕ್ಕು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ತುಂಬ ಜನ ಈಸಿಯಾಗಿ ಮಾಡುವಂಥ ಟ್ರಿಕ್ ಯಾವುದು ಅಂತಂದರೆ ಫಿಂಗರ್ ಟ್ರಿಕ್ಕು. ಇದು ಏನು ಅಂತಂದರೆ ಈ ಥರ ಹಿಡ್ಕೊಬೇಕು. ಅದು ಈ ಥರ ಮತ್ತು ಈ ಥರ ಹಿಡ್ಕೊಬೇಕು. ಈ ಥರ ಮತ್ತು ಈ ಥರ ಹಿಡ್ಕೊಬೇಕು. ನಾವು ಯಾವುದನ್ನು ಇವಾಗ 9 2s ಅಂದಾಗ 2 ಮಡ್ಚ್ಕೊಂಡ್ರೆ ಈ ಕಡೆ ಏನಿದೆ, ಈ ಕಡೆ ಸೈಡ್ ಇರೋದೆಲ್ಲ ನಮಗೇನು ಬರುತ್ತೆ ಅಂತಂದರೆ ಟೆನ್ಸ್ ಪ್ಲೇಸಲ್ಲಿ ಬರುತ್ತೆ. ಈ ಕಡೆ ಬರೋದೆಲ್ಲ ನಮಗೇನು ಬರುತ್ತೆ? ಯೂನಿಟ್ ಪ್ಲೇಸಲ್ಲಿ ಬರುತ್ತೆ. ಹಾಗೆಯೇ ಈಗ ಹಿಂಗಿರುತ್ತಲ್ಲಪ್ಪ, ಇದನ್ನು ನಾನು ಮಡ್ಚ್ಕೊತೀನಿ. ಈ ಕಡೆದೆಲ್ಲ ಏನು ಟೆನ್ಸ್ ಪ್ಲೇಸು, ಈ ಕಡೆ ಬರೋದೆಲ್ಲ ಏನದು ಯೂನಿಟ್ ಪ್ಲೇಸಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ 2 ಅಂತಿದ್ದಾಗ ನಮಗೆ ಇದು 1 2 3 4 5 6 7 8 1 8 18 ಅಂತ ಬರ್ಕೊಬೇಕು. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇದನ್ನು ಮಾಡಿಬಿಟ್ಟು ನೋಡಿ. ನೆಕ್ಸ್ಟ್ 3 ಅಂತಂದರೆ ಇದನ್ನು 3 ಇಲ್ಲಿ ಏನಾಗುತ್ತೆ? ನಮಗೆ 2 ಆಗುತ್ತೆ. ಈ ಕಡೆ ಸೈಡ್ ಬರೋದೆಲ್ಲ ನಮಗೆ 7 ಆಗುತ್ತೆ. ಅರ್ಥ ಆಯಿತು ಅಂತ. ಈ ಕಡೆ ಸೈಡು ಲೆಫ್ಟ್ ಸೈಡೆಲ್ಲ ನಮಗೇನು ಅಂತಂದರೆ ಟೆನ್ಸ್ ಪ್ಲೇಸು, ರೈಟ್ ಸೈಡಿಗಿರುವಂತೆಲ್ಲ ಯೂನಿಟ್ ಪ್ಲೇಸಲ್ಲಿ ಬರುತ್ತೆ ಅಷ್ಟೇ. ಈ ಟ್ರಿಕ್ಕು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಈ ಟ್ರಿಕ್ಕು ಕೂಡ ನೀವು ಮಕ್ಕಳಿಗೆ ಈಸಿಯಾಗಿ ಹೇಳ್ಕೊಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.